ಅದು ಮಾರ್ಚ್ 4, 2013 ಸಂಜೆ ಸುಮಾರು 4 ಗಂಟೆ ಸಮಯ ಆಗ್ತಾ ಇರುತ್ತೆ. ದೇವರ ನಾಡು ಅಂತಾನೆ ಕರೆಯೋ ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆ ಸುತ್ತಮುತ್ತ ಹಸಿರಿನಿಂದ ಆವರಿಸಿದಂತ ಮರಗಳು, ಹೊಲಗಳು ತುಂಬಿರುವಂತ ಒಂದು ಸುಂದರ ಹಳ್ಳಿ ವೆಂಡಲೂರು. ಆ ಹಳ್ಳಿಯ ರಸ್ತೆಯಲ್ಲಿ ಸುಮಾರು 53 ವರ್ಷದ ಸತಿ ಅನ್ನುವಂಥ ಮಹಿಳೆ ಭುಜದ ಮೇಲೆ ಹ್ಯಾಂಡ್ ಬ್ಯಾಗ್ ಹಾಕೊಂಡು ತುಂಬಾ ಸುಸ್ತಾಗಿರೋ ರೀತಿಯಲ್ಲಿ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಂಗೆ ನಡ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಕೂಡ ನಿಂತ್ಕೊಳ್ತಾರೆ. ಬ್ಯಾಗ್ ನಿಂದ ಕೀ ತೆಗೆದು ಫಸ್ಟ್ ಫ್ರಂಟ್ ಗೇಟ್ ನ ಓಪನ್ ಮಾಡ್ತಾರೆ. ನಂತರ ಮೇನ್ ಡೋರ್ನು ಕೂಡ ಅನ್ಲಾಕ್ ಮಾಡಿ ಒಳಗೆ ಹೋಗ್ತಾರೆ. ಆದ್ರೆ ಬಾಗಿಲು ತೆಗೆದ ತಕ್ಷಣವೇ ಅವರಿಗೆ ತುಂಬಾ ವಾಕರಿಕೆ ಬರುತ್ತೆ. ಯಾಕಂದ್ರೆ ಮನೆಯೊಳಗಿಂದ ಭಯಾನಕದ ರಕ್ತದ ದುರ್ವಾಸನೆ ಬರ್ತಿರುತ್ತೆ. ಅಷ್ಟೇ ಅಲ್ಲ, ಮೂಗೆ ಉರಿಯುವಷ್ಟು ಖಾರದ ಮೆಣಸಿನ ಪುಡಿಯ ಸ್ಮೆಲ್ ಕೂಡ ಮನೆಯೊಳಗೆ ತುಂಬಿಕೊಂಡ್ಬಿಟ್ಟಿರುತ್ತೆ. ಸತಿ ತಕ್ಷಣ ಮೂಗನ್ನ ಮುಚ್ಕೊಳ್ತಾರೆ. ಅಮ್ಮ ಅಮ್ಮ ಅಂತ ಕೂಗ್ತಾ ಮನೆಯೊಳಗೆ ಓಡೋದಕ್ಕೆ ಶುರು ಮಾಡ್ತಾರೆ. ಆ ದುರ್ವಾಸನೆ ಎಲ್ಲಿಂದ ಬರ್ತಿದೆ ಅನ್ನೋದನ್ನು ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ನೇರವಾಗಿ ಅದನ್ನ ಹುಡುಕೊಂಡು ಬೆಡ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಕಂಡ ದೃಶ್ಯ ಅವರ ಬದುಕಿನಲ್ಲೇ ಮರೆಯಲಾಗದ ಒಂದು ಶಾಕ್. ಯಾಕಂದ್ರೆ 85 ವರ್ಷದ ಕುಂಜುಲಕ್ಷ್ಮಿ ಅಂದ್ರೆ ಅವರ ತಾಯಿ ಹಾಸಿಗೆ ಮೇಲೆ ರಕ್ತದಿಂದ ಬರ್ಬರವಾಗಿ ಕೊಲೆಯಾಗಿರ್ತಾರೆ. ಇಡೀ ದೇಹದ ಮೇಲೆ ಆಳವಾದ ಕತ್ತರಿಸಿದ ಗಾಯಗಳು ತುಂಬಿಕೊಂಡಿರ್ತವೆ.